ನಮಸ್ಕಾರ. ನಿನ್ನೆಯಿಂದ ಟಿ ವಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಮುನಿರತ್ನ ಅನ್ನುವ ನಾಯಿ. ಈ ನಾಯಿ ಹೆಣ್ಮಕ್ಳ ಬಗ್ಗೆ ಅವ್ರ ಹೆಂಡತಿ ಕಾಂಟ್ರಾಕ್ಟ್ರು ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಅಂತಂದರೆ ಹೆಂಡತಿರನ್ನ ಕರ್ಕೊಂಬಂದು ನಿನ್ನ ಪಕ್ಕ ಮಲಗಿಸ್ಬೇಕಪ್ಪ. ಯಾರು ಹೆಣ್ಮಕ್ಳಿಗೇನು ಮರ್ಯಾದೆನೇ ಇಲ್ವಾ? ಯಾಕೆ ಈ ಥರ ಶಾಸಕರಾಗಿ 10 ವರ್ಷದಿಂದ ನೀವು ಸತತವಾಗಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದೀರಾ? ನಿಮಗೆ ಹೆಣ್ಣಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ಹೇಳ್ಕೊಡ್ಬೇಕಾ? ನಿಮಗೆ ನಾಚಿಕೆ ಆಗಲ್ವಾ? ದಲಿತರ ಹೊಲೆಯರು ಮಾದಿಗರು ಅಂತ ಮಾತಾಡ್ತಿರಲ್ಲ, ನಿಮಗೆ ನಾಲ್ಗೆ ನಿಮಗೆ ಬಿದ್ದೋಗುತ್ತೆ. ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿ ಇಂಥ ಪದ ಪ್ರಯೋಗ ಮಾಡ್ತಾ ಇದ್ದೀರಾ. ಬಿಜೆಪಿ ಸರ್ಕಾರದವರು ನಿಜವಾಗ್ಲೂ ಇವ್ರನ್ನ ಬಿಜೆಪಿಯಿಂದ ಧಿಕ್ಕಾರ ಮಾಡಬೇಕು. ಇಂಥವ್ರನ್ನ ಉಳಿಸ್ಕೋಬಾರ್ದು. ಯಾಕೆ ಅಂದರೆ ಈ ಪಕ್ಷದಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದು ಸರಿನಾ ತಪ್ಪಾ ಅಂತ ಹೇಳಿ ನೀವೇ ನಿರ್ಧಾರ ಮಾಡಬೇಕು. ಬಿಜೆಪಿಯಲ್ಲಿ ಸಂಬಂಧಪಟ್ಟಿರೋ ಯಾರೇ ಇರ್ಬೋದು, ಅಶೋಕ್ ಅವರು ವಿಚಾರ ಮಾಡಿ ಏನು ಮಾತಾಡಿದ್ದಾರೆ ಅಂತ. ಇವಾಗ 2 FIR ಆಗ್ತಾ ಇದೆ. ದಲಿತರ ಬಗ್ಗೆ ಹೀನಮಾನವಾಗಿ ಮಾತಾಡೋಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಖಂಡನೀಯ. ಯಾರು ಇನ್ನು ಮುಂದೆ ಶಾಸಕರು ಹೆಣ್ಮಕ್ಳ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಸಭ್ಯವಾಗಿ ವರ್ತನೆ ಮಾಡೋವಂಥದ್ದು ಮಾತಾಡೋವಂಥದ್ದು ನಿಜವಾಗ್ಲೂ ನಾವು ನೋಡಿದ್ರೆ ನಾವು ನಿಜವಾಗ್ಲೂ ಸಹಿಸಲ್ಲ ಇದನ್ನ. ಈ ವಿಚಾರವಾಗಿ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು, ದಲಿತ ಸಂಘಟನೆ ಒಂದೇ ಅಲ್ಲ, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಕೂಡ ಒಂದು ಬಂದನ್ನ ಮಾಡಬೇಕು. ಇದನ್ನ ಪ್ರಶ್ನೆ ಮಾಡಬೇಕು. ಇದನ್ನ ಹೀಗೆ ಬಿಟ್ರೆ ಒಬ್ಬ ಶಾಸಕ ಮಾತಾಡ್ತಾನೆ ಅಂತ ಇನ್ನೊಬ್ಬ ಶಾಸಕ ಮಾತಾಡ್ತಾನೆ. ಹೆಂಗ್ರಿ ನಾವು ನೋಡ್ಕೊಂಡು ಸುಮ್ಮನೆ ಇರೋದು? ಹೆಣ್ಮಕ್ಳು, ತಾಯಿ, ಅಕ್ಕ, ತಂಗಿ ಯಾವ್ದು ಬೆಲೆ ಇಲ್ವಾ? ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೆ ನಿನ್ನ ಮನೆ ಹೆಣ್ಮಗನ್ ಕರ್ಕೊಂಬಂದು ಹೆಂಡತಿಯರ್ನ ಕರ್ಕೊಂಬಂದು ಮಲಗಿಸು ಅಂತ ಹೇಳ್ತಾನಲ್ಲ. ಇವನು ಹೆತ್ತ ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ ಇವನು? ಯಾಕೆ ಇಂಥ ಕೆಲಸ ಆಗ್ತಾ ಇದೆ ಅಂತಂದ್ರೆ ಯಾರು ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಶಾಸಕರು ಅಂದ ತಕ್ಷಣ 2 ಕೊಂಬಂದ್ಬಿಟ್ಟಿದ್ಯಾ? ಇವ್ರು ಮಾಡೋ ಅಂತ 40% ಕಮಿಷನ್ ಸರ್ಕಾರ ಎಲ್ಲ ನೋಡಿದೀವಿ ನಾವು. ಮತ್ತೆ ಎಲ್ಲಿ ಗೆಲ್ಲಬೇಕು ಅಂತ ಅಂದಾಗ ಅವ್ರು ಏನೇನು ಕುತಂತ್ರ ಮಾಡಿ ಗೆದ್ದಿದ್ದಾರೆ RR ನಗರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೃಶ್ಯ ಮಾಧ್ಯಮದವರು ಇದನ್ನ ಮುಚ್ಚಿಟ್ಟು ಬರೀ ದರ್ಶನ್ ವಿಚಾರ ಇರ್ಬೋದು, ಬೇರೆ ವಿಚಾರಗಳನ್ನ ತೋರಿಸ್ತಾ ಇದ್ದಾರೆ. ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಅಂದ್ರೆ ಎಲ್ಲ ಹೆಣ್ಮಕ್ಳುಗಳು ಕೂಡ ಒಟ್ಟಿಗೆ ಸೇರ್ಬೇಕು. ಹೆಂಡತಿ, ಅಮ್ಮಂದಿರು, ತಂಗಿದಿರನ್ನೆಲ್ಲ ತಗೊಂಡ್ ಬಂದು ಮಾತಾಡೋದಲ್ಲ, ಆಯ್ತಾ? ನಿಮ್ಮನೆ ಹೆಣ್ಮಕ್ಳನ್ನ ಇನ್ನೊಬ್ರು ಮನೆ ಕಳಿಸಿ ನೋಡೋಣ. ಹಾಗಾದ್ರೆ ನೀವು ಮಾತಾಡಿದಿರಲ್ಲ, ದುಡ್ಡು ಕೊಡೋ ವಿಚಾರದಲ್ಲಿ ಅಮ್ಮನಾರು ಕರ್ಕೊಂಡ್ ಬಾ, ಹೆಂಡತಿನಾರು ಕರ್ಕೊಂಡ್ ಬಾ ಅಂತ ಮಾತಾಡಿದಿರಲ್ಲ. ಮುನಿರತ್ನ, ನಿಮ್ಮನೆ ಹೆಣ್ಮಕ್ಳನ್ನ ಕಳ್ಸೋ, ಎಲ್ರ ಹತ್ರಕ್ಕೆ, ದಲಿತರ ಹತ್ರ ಕಳ್ಸೋ, ನೋಡೋಣ. ನೀನ್ ಮಕ್ಕಕ್ಕಷ್ಟು ಬೆಂಕಿ ಹಾಕ. ಇನ್ನೊಂದು ಸಲ ದಲಿತರ ವಿಚಾರಕ್ಕಾರು ಬಂದ್ರೆ ಖಂಡಿತವಾಗಿಯೂ ಉಗ್ರವಾದ ಹೋರಾಟನ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ. ಎಲ್ಲ ಆಂಧ್ರದಿಂದ ಬಂದು ನಿನ್ಗೆ ಎಷ್ಟು ಸೊಕ್ಕ ಅಡಗಿದೆ. ನಿನಗೆ ಕೂಲಿಗೆ ಬಂದಂತವನು ಕನ್ನಡದ ಹೆಣ್ಮಕ್ಳು, ಗೌಡ್ರು ಹೆಣ್ಮಕ್ಳು ಬೇಕಾ ನಿನಗೆ? ಒಲೆಯರು ಮಾದಿಗರು ಅಂತ ಡಿವೈಡ್ ಮಾಡಿ ನೀನು ಮಾತಾಡ್ತೀಯಾ? ನೋಡು, ಇದೇ ಕೊನೆ ಸಲ. ನಿನ್ನ ಬುದ್ಧಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸರಿಯಾದ ಪಾಠನ ಕಲಿಸ್ಬೇಕಾಗುತ್ತೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಏನು ಮುನಿರತ್ನ ಅವರು ಹೆಣ್ಣಿನ ಬಗ್ಗೆ, ದಲಿತರ ಬಗ್ಗೆ ಕೀಳಾಗಿ ಮಾತಾಡಿದರೆ ಇದನ್ನ ಪ್ರಶ್ನೆ ಮಾಡಬೇಕು. ಇದಕ್ಕೆ ಅವ್ರಿಗೆ ಸರಿಯಾದ ಉತ್ತರನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊತೀನಿ. ನಮಸ್ತೆ. ಅಭಯಶೀಲ, ಅಭಯ ಸಮಾಜ ಸೇವಾ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷೆ. ನಮಸ್ಕಾರ. ಒಬ್ಬ ಶಾಸಕನಾಗಿದ್ದುಕೊಂಡು, ಸಚಿವರುಗಳಾಗಿದ್ದುಕೊಂಡು ಹೆಣ್ಣು ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದನ್ನ ಬಹಳಷ್ಟು ಕೇಸುಗಳಲ್ಲಿ ನಾವು ನೋಡಿದ್ದೀವಿ. ರಮೇಶ್ ಜಾರಕಿಹೊಳಿ ಕೇಸ್ ಇರ್ಬೋದು, HY ಮೇಟಿ ಅವರು, ಇವರೆಲ್ಲ ಸಚಿವರಾಗಿದ್ದಂಥವ್ರು. ಇವರೆಲ್ಲರೂ ಸಹ ಸಚಿವರಾಗಿದ್ದಂತಹ ಹುದ್ದೆನಲ್ಲಿ ಕೂತ್ಕೊಂಡು ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಿರುವಂಥದ್ದು. ಹರತಾಳ್ ಹಾಲಪ್ಪರ ಮೇಲೆ ಕೇಸ್ ಬಂತು, ಕಳಕಪ್ಪ ಬಂಡಿ ಮೇಲೆ ಬಂತು ಈ ಆರೋಪ. ಇವೆಲ್ಲವೂ ಸಹ ಏನು ಸೂಚಿಸುತ್ತೆ ಅಂತಂದ್ರೆ ಈ ರಾಜಕಾರಣಿಗಳಿಗೆ ಮತ್ತೊಂದು ಮುಖ ಇದೆ ಅಂತ ತೋರಿಸುತ್ತೆ. ರಾಜರಾಜೇಶ್ವರಿ ನಗರದ ಶಾಸಕ ಮಾಜಿ ಸಚಿವ ಮುನಿರತ್ನ ಇವತ್ತಿನ SIT ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. SIT ರಚನೆ ಆಗಿದೆ. ಏನು ಜಾತಿ ನಿಂದನೆ ಕೇಸ್ ಇರ್ಬೋದು, ಮತ್ತು ಲೈಂಗಿಕ ದೌರ್ಜನ್ಯದ ಕೇಸ್ ಇರ್ಬೋದು, ಎಲ್ಲದಕ್ಕೂ SIT ರಚನೆ ಆಗಿದೆ. SIT ಅಧಿಕಾರಿಗಳು ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ, ಆದರೂ ಸಹ SIT ನಲ್ಲಿ ಲಾಕ್ ಆಗಿದ್ದಾರೆ. ಒಬ್ಬ ಮಹಿಳೆ ಮಾತಾಡಿದ್ದಾರೆ. ಮುನಿರತ್ನ ಮಾಡಿರುವಂತಹ ಕೆಲಸಕ್ಕೆ ಆ ಕ್ಷೇತ್ರದ ಒಬ್ಬ ಮಹಿಳೆ ಮತದಾರರು ಮಾತಾಡಿದ್ದಾರೆ.
ಒಬ್ಬ ಮುನಿರತ್ನರ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಒಬ್ಬ ಶಾಸಕನಾಗಿ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು, ಯಾವ ರೀತಿ ನಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಆ ಮಹಿಳೆ ಮಾತಾಡಿದ್ದಾರೆ. ಮುನಿರತ್ನ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತವಾದಂತಹ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಆ ರೀತಿ ನಡ್ಕೊಂಡ್ಲೇ ಇಲ್ಲ. ದಬ್ಬಾಳಿಕೆ, ರೌಡಿಸಂ, ಒಬ್ಬ ಕಾಂಟ್ರಾಕ್ಟ್ದಾರನ ಹತ್ರ ಮಾತನಾಡುವಂತಹ ಮಾತುಗಳು, ಬಳಸಿದಂತಹ ಪದಗಳು, ಒಂದೇ ಬಾರಿಗೆ ಒಂದೇ ಒಂದು ಮಾತುಕತೆಯಲ್ಲಿ 3 ಅಂಶಗಳು. ಒಂದು, 2 ಜಾತಿಗಳ ಉಲ್ಲೇಖ ಮಾಡಿ ಜಾತಿ ನಿಂದನೆ ಮಾಡಿರುವಂಥದ್ದು, ಮತ್ತೊಂದು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವಂಥದ್ದು. ಈ ಒಂದು ಮಾತುಕತೆಯ ಆಡಿಯೋ ಏನಿದೆಯಲ್ಲ, ಕಾಲ್ ರೆಕಾರ್ಡ್ ಏನಿದೆಯಲ್ಲ, ಈ ಕಾಲ್ ರೆಕಾರ್ಡು ಇಡೀ ಮುನಿರತ್ನ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂಗಾಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿ ಮುನಿರತ್ನಗೆ ಇದು ಅನ್ವಯ ಆಗುತ್ತೆ. ಮುನಿರತ್ನ ಒಳಗಿರುವಂತಹ ಕರಾಳ ಮುಖ ಇವತ್ತು ಹೊರಗಡೆ ಬರ್ತಾ ಇದೆ. ಹನಿ ಟ್ರ್ಯಾಪ್ ಮಾಡ್ತಿದ್ದಂತೆ, ಏಡ್ಸ್ ರೋಗಿಗಳ ಜೊತೆ ಏನೋ ಒಂದು ಡೀಲ್ ಮಾಡ್ಕೊಂಡಿದ್ರಂತೆ, ಎಲ್ಲವೂ ಸಹ ಹೊರಗಡೆ ಬರ್ತಾ ಇದೆ. ಇದು ಒಬ್ಬ ಶಾಸಕ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ಇವತ್ತು ನಮ್ಮ ಮುಂದೆ ಇದೆ. ಆ ಕ್ಷೇತ್ರದ ಜನ ಮುನಿರತ್ನ ಕರಾಳ ಮುಖವನ್ನು ಬಯಲು ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ಶಾಸಕ ನಮ್ಮ ಕ್ಷೇತ್ರದಲ್ಲಿ ಇದ್ದಾರಾ, ನಮ್ಮ ರಾಜ್ಯದಲ್ಲಿ ಇದ್ದಾರಾ? ಎಲ್ಲ ರಾಜಕಾರಣಿಗಳ ಒಂದು ಮುಖ ನಾವು ಮುಂದ್ಗಡೆ ನೋಡಿದ್ರೆ ಇನ್ನೊಂದು ಮುಖ ಒಳಗಡೆ ಇರುತ್ತೆ. ಆ ಎಲ್ಲವೂ ಸಹ ಈ ಥರ ಪ್ರಕರಣಗಳಾದಾಗ ಹೊರಗಡೆ ಬರುತ್ತೆ. ಆದರೆ ನಮ್ಮ ಜನ ಮತ್ತೊಮ್ಮೆ ಅವರನ್ನೇ ಆಯ್ಕೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಂತಹ ಸೆಕ್ಸ್ ಸ್ಕ್ಯಾಂಡಲ್ಗಳಿಗೆ ಸಿಗಾಕೊಂಡಿರುವಂಥ ಎಷ್ಟು ಜನ ಶಾಸಕರುಗಳು ಮತ್ತೆ ಮತ್ತೆ ಚುನಾಯಿತರಾಗಿ ಬಂದಿದ್ದಾರೆ, ಮತ್ತೆ ಮತ್ತೆ ಸಚಿವರುಗಳಾಗಿದ್ದಾರೆ, ಮತ್ತೆ ಮತ್ತೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಂತಂದರೆ, ಶುದ್ಧವಾದಂತಹ ರಾಜಕಾರಣವನ್ನು ಕಂಡಂತಹ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಬ್ಬ ಶಾಸಕನಾಗಿದ್ದುಕೊಂಡು ಸಚಿವರುಗಳಾಗಿದ್ದುಕೊಂಡು ಹೆಣ್ಣು ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದನ್ನು ಬಹಳಷ್ಟು ಕೇಸುಗಳಲ್ಲಿ ನಾವು ನೋಡಿದ್ದೀವಿ. ರಮೇಶ್ ಜಾರಕಿಹೊಳಿ ಕೇಸ್ ಇರ್ಬೋದು, HY ಮೇಟಿ ಅವರು, ಇವರೆಲ್ಲ ಸಚಿವರಾಗಿದ್ದಂಥವ್ರು. ಇವರೆಲ್ಲರೂ ಸಹ ಸಚಿವರಾಗಿದ್ದಂತಹ ಹುದ್ದೆನಲ್ಲಿ ಕೂತ್ಕೊಂಡು ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಿರುವಂಥದ್ದು. ಹರತಾಳ್ ಹಾಲಪ್ಪರ ಮೇಲೆ ಕೇಸ್ ಬಂತು, ಕಳಕಪ್ಪ ಬಂಡಿ ಮೇಲೆ ಬಂತು ಆರೋಪ. ಇವೆಲ್ಲವೂ ಸಹ ಏನು ಸೂಚಿಸುತ್ತೆ ಅಂತಂದರೆ, ಈ ರಾಜಕಾರಣಿಗಳಿಗೆ ಮತ್ತೊಂದು ಮುಖ ಇದೆ ಅಂತ ತೋರಿಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.